ಹಲೋ ಫ್ರೆಂಡ್ಸ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಿರೋರೆಲ್ಲರಿಗೂ ಸಪೋರ್ಟ್ ಮಾಡ್ತಿರೋರ್ಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ವಿನಯ್ ಮತ್ತು ಕಾರ್ತಿಕ್ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು. ನನ್ನ ಅಭಿಪ್ರಾಯ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ಅಭಿಪ್ರಾಯ ನಿಮಗೆ ಒಪ್ಪಿಗೆ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಓದ್ಬಿಟ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಮ್ಯಾಟರ್ಗೆ ಬರೋದಾದರೆ, ಕಿಚ್ಚ ಸರ್ ಬುಕ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಕೊಟ್ಟಾಗ ಕಾರ್ತಿಕ್ ಬಂದುಬಿಟ್ಟು ವಿನಯ್ಗೆ ಕೊಡ್ತಾರೆ ಗುಂಪುಗಾರಿಕೆ ಅಂತ. ಇದು ಎಷ್ಟು ಜನ ಒಪ್ಪಲ್ಲ. ಆ್ಯಕ್ಚುಲಿ ವಿನಯ್ ಗುಂಪುಗಾರಿಕೆ ಮಾಡ್ತಾಯಿದ್ರು ಅಲ್ವಾ. ಗುಂಪುಗಾರಿಕೆ ಅಂದರೆ ಅವ್ರ ಮಧ್ಯೆ ಸ್ನೇಹ ಇರಲ್ಲ ಅಂತ ಅಲ್ಲ ಫ್ರೆಂಡ್ಸ್. ಗುಂಪುಗಾರಿಕೆ ಎಲ್ಲರ ಗುಂಪು ಇರುತ್ತೆ, ಬಟ್ ಅವ್ರ ಮಧ್ಯೆ ಸ್ನೇಹನೂ ಕೂಡ ಇರುತ್ತೆ, ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಅದೇ ಥರನೇ ಕಾರ್ತಿಕ್ ಮಹೇಶ್ ಅಂದ್ಕೊಂಡಿರೋದು. ಕಾರ್ತಿಕ್ ಮಹೇಶ್ ಯಾವಾಗಲೂ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಗುಂಪುಗಾರಿಕೆ ಅಂದರೆ ಅವ್ರು ಜಸ್ಟ್ ಏನದು ಅವ್ರವ್ರ ಅನುಕೂಲಕ್ಕೋಸ್ಕರ ಅವರವರು ಗುಂಪುಗಾರಿಕೆ ಮಾಡ್ಕೊಂಡಿದ್ದಾರೆ ಅಂತ ಯಾವತ್ತೂ ಮಾತಾಡಿಲ್ಲ. ಫ್ರೆಂಡ್ಸ್ ಅಂದರೆ ವ್ಯಾಲ್ಯೂನೂ ಕೊಡ್ತಾರೆ. ಇಲ್ಲಿ ನಾನು ಕಾರ್ತಿಕ್ಗೆ ಸಪೋರ್ಟ್ ಮಾಡ್ತಿಲ್ಲ ಫ್ರೆಂಡ್ಸ್. ನನ್ನ ಅನಿಸಿಕೆ ಏನಿದೆ ಎಂಟೈರ್ ಜರ್ನಿ ನೋಡಿದಾಗ ಅದನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ನಿಮಗಿರುತ್ತೆ. ನಿಮ್ಮ ಒಪಿನಿಯನ್ ನನ್ನ ಜೊತೆ ಕೂಡ ಶೇರ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಆದರೆ ಅದ್ರ ಬುಕ್ ತೊಗೊಂಡಿದ್ದಾದಮೇಲೆ ವಿನಯ್ ಎಕ್ಸ್ಪ್ಲನೇಷನ್ ಕೊಡೋದು, ಸರ್ ಇವ್ರು ಮಾಡಿದ್ರೆ ಫ್ರೆಂಡ್ಶಿಪ್ಪು, ನಾವು ಮಾಡಿದರೆ ಗುಂಪುಗಾರಿಕೆ ಅಂತೆಲ್ಲ ಹೇಳ್ತಾರೆ. ಆ ಥರ ಕಾರ್ತಿಕ್ ಮಹೇಶ್ ಯಾವಾಗಲೂ ಸೆಂಟೆನ್ಸ್ ಪಾಸ್ ಮಾಡೇ ಇಲ್ಲ. ಮತ್ತು ಬುಕ್ ವಿನಯ್ಗೆ ಚಾನ್ಸ್ ಕೊಟ್ಟಾಗ ಕಾರ್ತಿಕ್ಗೂ ಕೊಡ್ತಾರೆ. ಅದು ಹೆಸರು ಬಂದುಬಿಟ್ಟು ಬೆನ್ನಿಗೆ ಚೂರಿ ಹಾಕೋದು ಅಂತ. ಬಟ್ ಕಾರ್ತಿಕ್ ಮಹೇಶ್ ಎಲ್ಲೂ ಬೆನ್ನಿಗೆ ಚೂರಿ ಹಾಕ್ದಂಗೆ ವಿನಯ್ಗೆ ಕಾಣಿಸ್ಲಿಲ್ಲ. ಅವರಿಗೆ ಎಲ್ಲ ಬೆಸ್ಟ್ ಫ್ರೆಂಡ್ ಸಂಗೀತ ಕೂಡ ಅವ್ರು ಯಾವಾಗ್ಲೂ ಬೆನ್ನಿಗೆ ಚೂರಿ ಹಾಕಿರೋಂಥ ಕೆಲಸನ ಅವ್ರ ಸಂಗೀತ ಅವ್ರು ಎಷ್ಟೊಂದು ಸಲ ಅವ್ರು ಬ್ಯಾಡಾಗಿ ಮಾತಾಡಿರ್ಬೋದು ಕಾರ್ತಿಕ್ ಬಗ್ಗೆ, ಇಬ್ಬರು ಜಗಳ ಮಾಡ್ಕೊಂಡಿರ್ಬೋದು. ಬಟ್ ಬೆನ್ನಿಗೆ ಚೂರಿ ಹಾಕುವಂಗೆ ಕಾರ್ತಿಕ್ ಇಲ್ಲಿವರೆಗೂ ಬಿಗ್ ಬಾಸ್ ಮನೇಲೇ ಯಾರಿಗೂ ಮಾಡಿಲ್ಲ ಅಂತ ನನ್ನ ಒಪಿನಿಯನ್ನು. ಇದು ವಿನಯ್ ಕಾರ್ತಿಕ್ಗೆ ಆ ಬುಕ್ ಕೊಟ್ಟಿದ್ದು ಸರಿ ಅನಿಸುತ್ತಾ, ಇಲ್ಲ ನಿಮ್ಮ ಒಪಿನಿಯನ್ ಏದು ಅದ್ರ ಬಗ್ಗೆ, ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು ಫ್ರೆಂಡ್ಸ್. ನಿಮಗೆ ನನ್ನ ಒಪಿನಿಯನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.